ವಿವೇಕ ಮನೆಗೆ ಬಂದಾಗ ಸಾಯಂಕಾಲ 7 ಗಂಟೆ ದಾಟಿತ್ತು. ಅಡುಗೆ ಮನೆಯಿಂದ ಸಿಹಿಯ ವಾಸನೆ ಬರ್ತಿತ್ತು. ಮಗ ಬಂದ ಸುಳಿವು ತಿಳಿದೊಡನೆ ಅಂಬುಜಮ್ಮ ಸೌಟ್ ಹಿಡಿದು ಹೊರಗೆ ಬಂದ್ರು. ನಿನಗೆ ಮನೆಗೆ ಬಂದು ರಿಸಲ್ಟ್ ಹೇಳುವಷ್ಟು ಬಿಡುವಿರ್ಲಿಲ್ವಾ? ಮನೋಹರ್ ನಿಮ್ಮ ಕಾಲೇಜಿಗೆ ಹೋಗಿ ಬಂದ ಮೇಲೆ ನಮಗೆ ರಿಸಲ್ಟ್ ಗೊತ್ತಾಗಿದ್ದು. ನಿನಗೆ ರಿಸಲ್ಟ್ ನಿನ್ನೆ ಸಾಯಂಕಾಲನೇ ಗೊತ್ತಿತ್ತಂತೆ? ಹ್ಞೂ ಗೊತ್ತಿತ್ತು. ಏನೀಗ? ಏನು ಹಾಗೆ ಹೇಳ್ತೀಯಾ? ಅಷ್ಟು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡಿದ್ದೀಯ, ಕಾಲೇಜ್ಗೆ ಫಸ್ಟ್ ಬಂದಿದ್ದೀಯ, ನಿನಗೆ ಖುಷಿ ಆಗ್ತಿಲ್ವಾ? ವಿವೇಕ ಮಾತಾಡಲಿಲ್ಲ. ನಿನ್ನ ರಿಸಲ್ಟ್ ಕೇಳಿ ರೋಹಿಣಿ ಕುಣಿದಾಡ್ಬಿಟ್ಲು. ಮನೋಹರ್ ನನ್ನ ಕರೆದುಕೊಂಡು ಬಟ್ಟೆ ತರಕ್ಕೆ ಹೋಗಿದ್ದಾಳೆ. ನಾನು ಸಿಹಿ ಅಡುಗೆ ಮಾಡ್ತಿದ್ದೀನಿ. ಅಕ್ಕ ಯಾವಾಗ ಬಂದ್ಲು? 12 ಗಂಟೆಗೆ ಬಂದ್ಲು. ನಿಮ್ಮ ಭಾವಂಗೆ ರಜಾ ಸಿಗ್ಲಿಲ್ವಂತೆ. ಸರಿ, ನನಗೆ ಕಾಫಿ ಕೊಡು. ಏನಾದರೂ ತಿನ್ನ ಕೊಡ್ಲೇನೋ? ಏನು ಬೇಡ, ಕಾಫಿ ಕೊಡು ಸಾಕು. ಅಂಬುಜಮ್ಮ ಕಾಫಿ ತರಲು ಒಳಗೆ ಹೋದಾಗ ಮಂಜುನಾಥಯ್ಯ, ನೀನು ತುಂಬ ಅದೃಷ್ಟವಂತ ಕಣೋ. ನಿಮ್ಮ ಅಕ್ಕ ವಿವೇಕನಿಗೆ ಏನಿಷ್ಟನೋ ಅದನ್ನೇ ಓದ್ಲಿ. ಡೊನೇಷನ್ ಸೀಟ್ ಆದರೂ ಚಿಂತೆ ಇಲ್ಲ. ಅವನು ಬೆಂಗಳೂರಿನಲ್ಲೇ ನಮ್ಮ ಮನೇಲಿ ಇದ್ಕೊಂಡೇ ಓದ್ಲಿ ಅಂದ್ಲು ಕಣೋ. ನಿಮ್ಮಕ್ಕ ದೇವತೆ. ಮದುವೆ ಆದ್ಮೇಲೂ ತವ್ರ ಮನೆ ಅಂತ ಒದ್ದಾಡ್ತಿದ್ದಾಳೆ. ನಿಮ್ಮ ಭಾವನೂ ತುಂಬ ಒಳ್ಳೆಯವರು. ಅಂಬುಜಮ್ಮ ಕಾಫಿ ಕೊಟ್ಟು ಕೇಳಿದ್ರು, ನೀನು MBBSಗೆ ಸೇರ್ತೀಯೋ ಅಥವಾ BEಗೆ ಸೇರ್ತೀಯೋ? ಅಮ್ಮ, ನನ್ನನ್ನು ಏನು ಕೇಳಬೇಡ, ನನಗೆ ತಲೆ ನೋಯ್ತಾ ಇದೆ. ನನಗೆ ಕೊಂಚ ಹೊತ್ತು ಮಲಗಲು ಬಿಡು. ಅವನು ಕಾಫಿ ಕುಡಿದು ರೂಮ್ ಸೇರಿ ತಲೆಗೊಂದು ಬಟ್ಟೆ ಕಟ್ಕೊಂಡು ಮಲಗ್ದ. ತಲೆ ತುಂಬ ಯೋಚನೆಗಳಿರುವಾಗ ಹೇಗೆ ನಿದ್ರೆ ಬರಲು ಸಾಧ್ಯ? ಅವನ ಕಣ್ಮುಂದೆ ತಂದೆಯ ಚಿತ್ರ ತೇಲಿ ಬಂತು. ಮಂಜುನಾಥಯ್ಯ ಸಾಧು ಸ್ವಭಾವದವರು. ಅದೇ ಊರಿನ ಫ್ಯಾಕ್ಟರಿಯೊಂದರಲ್ಲಿ ಕೆಲಸದಲ್ಲಿದ್ದರು. ಬಂದ ಸಂಬಳವನ್ನ ಹೆಂಡತಿಯ ಕೈಗೆ ಹಾಕುವುದಷ್ಟೇ ಅವ್ರಿಗೆ ಗೊತ್ತಾಗ್ತಾ ಇದ್ದದ್ದು. ಅಂಬುಜಮ್ಮ ಜಾಣತನದಿಂದ ಸಂಸಾರ ತೂಗಿಸ್ತಾ ಇದ್ರು. ಅವರು ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿದ್ದರು. ಮಂಜುನಾಥಯ್ಯ ಕೆಲಸ ಮಾಡುವಾಗ ಅವರ ಬಲಗೈ ಅಕಸ್ಮಾತ್ ಯಂತ್ರವೊಂದಕ್ಕೆ ಸಿಲುಕಿ ತುಂಡಾಗಿತ್ತು. ಫ್ಯಾಕ್ಟರಿಯವರು ಪರಿಹಾರವೆಂದು 1,00,000 ರೂಪಾಯಿ ಕೊಟ್ಟು ಕೆಲಸದಿಂದ ತೆಗೆದುಹಾಕಿದ್ರು. ಮಂಜುನಾಥಯ್ಯ ಜೀವನದಲ್ಲಿ ಆಸಕ್ತಿಯನ್ನೇ ಕಳೆದುಕೊಂಡಿದ್ರು. ಅಂಬುಜಮ್ಮ ಅಂಜದೆ ಅಳುಕದೆ ಸಂಸಾರವನ್ನ ತೂಗಿಸ್ತಾ ಇದ್ರು. ಅವರಿಗೆ 3 ಮಕ್ಕಳು, ರೋಹಿಣಿ, ಮನೋಹರ ಮತ್ತು ವಿವೇಕ್. ರೋಹಿಣಿ ತುಂಬ ಬುದ್ಧಿವಂತೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ MSc ಮಾಡಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಳು. ಅವಳು ಕೆಲಸಕ್ಕೆ ಸೇರಿದ ಮೇಲೆ ಅಂಬುಜಮ್ಮನವರ ಜವಾಬ್ದಾರಿ ಕಡಿಮೆ ಆಗಿತ್ತು. ರೋಹಿಣಿ ತಮ್ಮಂದಿರ ಓದಿನ ಜವಾಬ್ದಾರಿಯನ್ನು ಹೊತ್ಕೊಂಡಳು. ಪ್ರತಿ ತಿಂಗಳು ಮನೆ ಖರ್ಚಿಗೆ ಹಣ ಕಳಿಸ್ತಾ ಇದ್ದಳು. ಶಿವಮೊಗ್ಗದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಸೈಟ್ ಖರೀದಿಸಿದ್ದಳು. ಮನೋಹರ್ನ ಓದ್ ಮುಗಿದು ಕೆಲಸಕ್ಕೆ ಸೇರೋವರೆಗೂ ನಾನು ಮದುವೆ ಆಗಲ್ಲ ಎಂದಿದ್ದಳು. ಮನೋಹರ್ PUCಯಲ್ಲಿ ತುಂಬ ಒಳ್ಳೆಯ ಅಂಕಗಳನ್ನು ತೆಗೆದಿದ್ದ. ಅವನಿಗೆ BE ಓದುವ ಮನಸ್ಸಿತ್ತು. ಆದರೆ ರೋಹಿಣಿ ಒಪ್ಪಿರಲಿಲ್ಲ. ನೀನು ಮೆರಿಟ್ ಸೀಟ್ ತಗೋಬೋದು, ಆದರೆ ಓದಿಸೋದಕ್ಕೆ ನನ್ನ ಕೈಲಾಗಲ್ಲ. ನೀನು MSc ಮಾಡು ಎಂದಿದ್ದಳು. ನನಗೆ MSc ಮಾಡೋಕ್ಕೆ ಇಷ್ಟ ಇಲ್ಲ, ನಾನು BE ಓದ್ತೀನಿ ಎಂದು ಬೇಡಿದ್ದ. ಆದರೆ ಅವರ ಅಕ್ಕ ರೋಹಿಣಿ ಒಪ್ಪಲಿಲ್ಲ. ನೀನು BE ಮುಗಿಸೋ ಹೊತ್ತಿಗೆ ಸಾಫ್ಟ್ವೇರ್ ಕಂಪನಿಗಳು ಮುಚ್ಚಿ ಹೋಗಿರುತ್ತವೆ. ಈಗಾಗಲೇ ಅನೇಕ ಕಂಪನಿಗಳಲ್ಲಿ ಇಂಜಿನಿಯರ್ಸ್ಗಳನ್ನು ಕೆಲಸದಿಂದ ತೆಗೀತಿದ್ದಾರೆ. MSc ಮಾಡಿದರೆ ಯಾವುದಾದ್ರೂ ಜೂನಿಯರ್ ಕಾಲೇಜಿನಲ್ಲಿ ಕೆಲಸ ಸಿಗುತ್ತೆ. ಮನೋಹರ ಪ್ರತಿಭಟಿಸಲಾಗದೆ MSc ಮಾಡಿದ್ದ. ಅವನು ಸದ್ಯಕ್ಕೆ ಶಿವಮೊಗ್ಗದ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿದ್ದ. ತಮ್ಮ ಕೆಲಸಕ್ಕೆ ಸೇರಿದ ಮೇಲೆ ರೋಹಿಣಿ ಬೆಂಗಳೂರಿನಲ್ಲೇ ಕೆಲಸದಲ್ಲಿದ್ದ ಇಂಜಿನಿಯರನ್ನು ಮದುವೆಯಾಗಿದ್ದಳು. ಪ್ರಭಾಕರನ ತಂದೆ ತಾಯಿ ಚಿತ್ರದುರ್ಗದಲ್ಲಿದ್ದರು. ಅವನ ಅಕ್ಕ ತಂಗಿಯರಿಗೆ ಮದುವೆಯಾಗಿತ್ತು. ತಂದೆ ಬ್ಯಾಂಕ್ ಮ್ಯಾನೇಜರ್ ಆಗಿ ನಿವೃತ್ತರಾಗಿದ್ದರು. ತಾಯಿ ಕಡೆಯಿಂದ ಬಂದ ಆಸ್ತಿಯೂ ಇತ್ತು. ಮದುವೆಗೆ ಮೊದಲೇ ರೋಹಿಣಿ ಗಂಡನಿಗೆ ಹೇಳಿದ್ದಳು, ನಾನು ನನ್ನ ತವ್ರ ಮನೆಗೆ ಮದುವೆಯ ನಂತರವೂ ಸಹಾಯ ಮಾಡಬೇಕಾಗುತ್ತದೆ, ನೀವು ಅದಕ್ಕೆ ಒಪ್ಪಿಗೆ ಕೊಡಬೇಕು ಎಂದಾಗ ಪ್ರಭಾಕರ್ ಒಪ್ಪಿದ್ದ. ರೋಹಿಣಿ ಮದುವೆ ಆದಮೇಲೆ ತಾಯಿ ಮನೆ ಅತ್ತೆ ಮನೆ ಎರಡೂ ಕಡೆಗೂ ಓಡಾಡ್ಕೊಂಡಿದ್ದಳು. ಮನೋಹರ್ನಿಗೆ ಕೆಲಸ ದೊರೆತು 2 ವರ್ಷಗಳಾಗಿದ್ದವು. ರೋಹಿಣಿ ತನ್ನ ಗಂಡನ ಕಡೆಯ ಹುಡುಗಿಯೊಬ್ಬಳನ್ನ ತಮ್ಮನಿಗೆ ನೋಡಿದ್ದಳು. ಹುಡುಗಿ ಚೆನ್ನಾಗಿದ್ದಳು, ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಳು. ಆದರೆ ಮನೋಹರ್ ಒಪ್ಪಲಿಲ್ಲ. ಅಕ್ಕ, ನಾನು ನನ್ನ ಜೊತೆ ಕೆಲಸ ಮಾಡುವ ಶುಭಾಳನ್ನೇ ಇಷ್ಟಪಟ್ಟಿದ್ದೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ. ತಮ್ಮನ ಉತ್ತರ ಕೇಳಿ ರೋಹಿಣಿ ಔಹಾರಿದ್ದಳು. ಅಂಬುಜಮ್ಮ ತಕ್ಷಣ ಹೇಳಿದ್ರು, ಶುಭ ರಾಜರಾಯರ ಮಗಳಲ್ವಾ, ಅವಳೇ ಅವ್ರ ಮನೆಗೆ ಮೊದಲನೇ ಮಗಳು. ಅವಳಿಗೆ 2 ತಂಗಿಯರಿದ್ದಾರೆ, ಅವಳಿಗೆ ಜವಾಬ್ದಾರಿ ಜಾಸ್ತಿ. ಅಂತಹ ಹುಡುಗಿ ಬೇಡ. ಮನೋಹರ್ ತಾಯಿ ಮತ್ತು ಅಕ್ಕನನ್ನ ಒಪ್ಪಿಸಲು ತನ್ನ ಬುದ್ಧಿವಂತಿಕೆಯನ್ನೆಲ್ಲ ಖರ್ಚು ಮಾಡಿದ್ದ. ಆದರೆ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ಅವನಮ್ಮ ಖಡಾಖಂಡಿತವಾಗಿ ಹೇಳಿದ್ರು, ನಿಮ್ಮಕ್ಕ ಈ ಮನೆಗೋಸ್ಕರ ತುಂಬಾ ದುಡ್ದಿದ್ದಾಳೆ, ನಿನ್ನನ್ನು ಓದಿಸಿರೋದೇ ಅವಳು,
ನೀನು ಅವಳಿಗೆ ಕೃತಜ್ಞನಾಗಿರಬೇಕು. ನೀನು ಯಾವುದೇ ಕಾರಣಕ್ಕೂ ಶುಭಳನ್ನು ಮಾತ್ರ ಮದುವೆ ಆಗ್ಕೊಡ್ದು. ನೀನು ಅವಳನ್ನು ಮದುವೆ ಆದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ನಾನು ಶುಭಳನ್ನು ಮದುವೆ ಆಗಲ್ಲ. ಆದರೆ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಬಲವಂತ ಮಾಡಬೇಡ. ಮನೋಹರ್ ಸೋತು ಹೇಳಿದ್ದ. ಆಗ್ಲಪ್ಪ, ನೀನು ಆ ಶುಭಳನ್ನು ಮದುವೆ ಆಗದಿದ್ರಾಯ್ತು ಎಂದಿದ್ರು ಅಂಬುಜಮ್ಮ. ನಂತರ ಮಗಳಿಗೆ 4 ದಿನ ಸುಮ್ಮನಿರು, ಅವನೇ ದಾರಿಗೆ ಬರ್ತಾನೆ ಎಂದಿದ್ರು. ಶುಭ ಶಿವಮೊಗ್ಗದ ಕೆಲಸ ಬಿಟ್ಟು ದಾವಣಗೆರೆಯಲ್ಲಿ ಕೆಲಸಕ್ಕೆ ಸೇರಿದ್ದಳು. ಅವಳು ಹೋದ್ಮೇಲೆ ಮನೋಹರ್ ತುಂಬ ಮಂಕಾಗಿದ್ದ. ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಯಾವಾಗಲೂ ಅಕ್ಕ ಹೇಳಿದಾಗೆ ಯಾಕೆ ಕೇಳಬೇಕು ಎನ್ನುವ ಪ್ರಶ್ನೆ ಅಣ್ಣ ತಮ್ಮನನ್ನು ಆಗಾಗ್ಗೆ ಕಾಡ್ತಿತ್ತು. 9 ಗಂಟೆಯ ಹೊತ್ತಿಗೆ ಅಕ್ಕ ತಮ್ಮ ವಾಪಸ್ ಬಂದರು. ರೋಹಿಣಿ ವಿವೇಕನ ಬಳಿ ಬಂದು, RT ಕಂಗ್ರಾಟ್ಸ್, ನಾವ್ಯಾರೂ PUCಯಲ್ಲಿ ನಿನ್ನಷ್ಟು ಮಾರ್ಕ್ಸ್ ತೆಗೆದಿರಲಿಲ್ಲ. ನೀನು MBBSನಾದರೂ ಓದು, BAನಾದರೂ ಓದು, ನಾನು ಓದಿಸ್ತೀನಿ. ಇದೇ ಖುಷಿಗೆ ನಿನಗೆ ಹೊಸ ಬಟ್ಟೆ ತಂದೆ ನೋಡು ಎಂದಳು. ಥ್ಯಾಂಕ್ಸ್ ಎಂದಷ್ಟೇ ಹೇಳಿದ ವಿವೇಕ ಆ ಪ್ಯಾಕೆಟ್ಗಳ ಕಡೆ ತಿರುಗಿಯೂ ನೋಡಲಿಲ್ಲ. ಏನಾಗಿದೆ ನಿನಗೆ? ರೋಹಿಣಿ ಅವನ ಕೈ ಹಿಡಿದು ಕೇಳಿದಳು. ನಾನು ಸರಿಯಾಗಿ ಇದ್ದೀನಲ್ಲ, ಅವನು ಮರು ಉತ್ತರ ನೀಡಿದ. ಅಂಬುಜಮ್ಮ ಮುಂದಿನ ಮಾತುಕತೆಗೆ ಅವಕಾಶ ಕೊಡದಂತೆ ಎಲ್ಲರನ್ನು ಊಟಕ್ಕೆ ಬೇಯಿಸಿದ್ರು. ಊಟದ ಸಮಯದಲ್ಲಿ ಯಾರೂ ವಿವೇಕ್ನನ್ನ ಏನು ಕೇಳಲಿಲ್ಲ. ಊಟವಾದ ಮೇಲೆ ರೋಹಿಣಿ ತಮ್ಮನನ್ನ ಕೂಗಿದಳು. ವಿವೇಕ್, ಬಾರೋ ಇಲ್ಲಿ. ಏನಕ್ಕ, ಏನಾಗಿದೆ ನಿಂಗೆ? ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ನೀನು ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ, ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಿಲ್ಲ. ನಾನು ನಾಳಿದ್ದು ಊರಿಗೆ ವಾಪಸ್ಸಾಗಬೇಕು. ಹೇಳು, ನೀನು ಯಾವುದಕ್ಕೆ ಸೇರ್ತೀಯಾ? BEಗೋ ಅಥವಾ MBBSಗೋ? ನೀನು ಯಾವುದು ಓದ್ತೀನಿ ಅಂತೀಯೋ ಅದನ್ನು ಓದಿಸ್ತೀನಿ. ನಾನು ಮುಂದೆ ಓದಲ್ಲ ಅಕ್ಕ, ಕೆಲಸಕ್ಕೆ ಸೇರ್ತೀನಿ. ಯಾಕೋ ಹಂಗಂತೀಯ? ನೀನು ಓದಿಗೆ ಯಾರು ಕೆಲಸ ಕೊಡ್ತಾರೆ? ಮಗಳ ಹಿಂದೆ ಬಂದ ಅಂಬುಜಮ್ಮ ಕೇಳಿದ್ರು. ದಿವಾಕರ್ನ ತಂದೆ ಅವರ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಪಿದ್ದಾರೆ. ಅವರ ಪೆಟ್ರೋಲ್ ಬಂಕ್ನಲ್ಲಿ ಮತ್ತು ಅವರ ಅಂಗಡಿಯಲ್ಲಿ ಲೆಕ್ಕ ಬರೀಬೇಕು. ಹಾಗೂ ದಿವಾಕರ್ನ ಅಣ್ಣನ ಮಕ್ಕಳಿಗೆ ಪಾಠ ಹೇಳಿದರೆ ತಿಂಗಳಿಗೆ 6,000 ರೂಪಾಯಿ ಕೊಡ್ತಾರಂತೆ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಅವ್ರ ಮನೇಲೇ ಕಳೆದೋಗುತ್ತೆ. ನಾನು ಕೆಲಸ ಮಾಡಿಕೊಂಡು ಕರೆಸ್ಪಾಂಡೆನ್ಸ್ನಲ್ಲಿ BA ಓದ್ತೀನಿ. ಅಂತಹ ಪರಿಸ್ಥಿತಿ ಏನು ಬಂದಿದೆ? ನಾನು ನಿನ್ನನ್ನು ಓದಿಸ್ತೀನಿ ಅಂತ ಹೇಳ್ತಿಲ್ವಾ? ನೀನು ಓದಿಸೋದ್ರಿಂದ ನಾನು ಮುಂದೆನೂ ನೀನು ಹೇಳಿದಾಗೆ ಕೇಳಬೇಕು. ನೀನು ಹೇಳಿದ ಕಡೆ ಕೆಲಸಕ್ಕೆ ಸೇರಬೇಕು. ನೀನು ಹೇಳಿದ ಹುಡುಗಿಯನ್ನು ಮದುವೆ ಆಗಬೇಕು. ಬದುಕಿರೋವರೆಗೂ ನಾನು ನಿನ್ನ ಋಣದಲ್ಲೇ ಬಿದ್ದಿರಬೇಕು. ನನಗದು ಇಷ್ಟವಿಲ್ಲ. ವಿವೇಕ, ಹೌದಕ್ಕ, ನೀನು ಈ ಮನೆಗೆ ತುಂಬ ಸಹಾಯ ಮಾಡಿದ್ದೀಯ. ನಾನು ಅದಕ್ಕೆ ಋಣಿಯಾಗಿದ್ದೀನಿ. ನಿನಗೀಗ ಮದುವೆಯಾಗಿದೆ, ನಿನ್ನದೇ ಸಂಸಾರವಿದೆ. ಅದು ಅಲ್ಲದೆ ಮನು ಈಗ ಸಂಪಾದನೆ ಮಾಡ್ತಿದ್ದಾನೆ. ಹೀಗಿದ್ರೂ ನೀನು ಯಾಕೆ ತವ್ರ ಮನೆ ವಿಚಾರದಲ್ಲಿ ಮೂಗು ತೂರಿಸ್ತೀಯಾ? ಅವನು ಧ್ವನಿ ಏರಿಸಿ ನೋಡ್ದ. ವಿವೇಕ, ಅಕ್ಕಂಗೆ ದಬಾಯಿಸ್ತೀಯೇನೋ? ಅಂಬುಜಮ್ಮ ಅವನ ಕೆನ್ನೆಗೊಂದು ಬಾರಿಸಿದ್ರು. ಅಮ್ಮ, ಈ ನೋವು ಬೇಗ ಮಾಯ ಆಗುತ್ತಮ್ಮ. ಆದರೆ ನೀನು ಅಕ್ಕ ಇಬ್ಬರು ಸೇರಿ ಅಣ್ಣನ ಹೃದಯಕ್ಕೆ ಕೊಟ್ಟಿರುವ ನೋವು ಪೆಟ್ಟು ಸುಲಭವಾಗಿ ಮರೆಯುವಂಥದ್ದಲ್ಲ. ಕೆನ್ನೆ ಮುಟ್ಟಿಕೊಡುತ್ತಾ ಹೇಳ್ದ ವಿವೇಕ. ನಾವೇನೋ ಮಾಡಿದ್ದೀವಿ ಮನೋಹರಂಗೆ. ಅವನು BE ಓದ್ತೀನಿ ಅಂದರೆ ಓದಿಸ್ಲಿಲ್ಲ. ಅವನ ಜೊತೆಯವರು BE ಮಾಡಿ ಎಷ್ಟು ಒಳ್ಳೆಯ ಕೆಲಸದಲ್ಲಿದ್ದಾರೆ ಗೊತ್ತಾ? ಮನು ಅಕ್ಕನ ಇಷ್ಟದಂತೆ MSc ಮಾಡ್ದ. ಅವನು ಶುಭಾಳನ್ನ ಇಷ್ಟಪಟ್ಟ. ನೀನು ಮದುವೆಗೂ ಒಪ್ಪಲಿಲ್ಲ. ಯಾಕೆ? ಅವಳು ಮೊದಲನೇ ಮಗಳು ಕಣೋ, ಅವಳಿಗೆ ಜವಾಬ್ದಾರಿ ಜಾಸ್ತಿ. ಮನು ಅವಳನ್ನ ಮದುವೆ ಆಗಿದ್ದಿದ್ರೆ ನಮ್ಮ ಕುಟುಂಬಕ್ಕೆ ಅವಳಿಂದ ಹೆಚ್ಚಿನ ಸಹಾಯ ಸಿಗ್ತಿರ್ಲಿಲ್ಲ. ಅಕ್ಕನೂ ಮೊದಲನೇ ಮಗಳು. ಭಾವನ ಮನೆಯವರು ಶ್ರೀಮಂತರಾಗಿರೋದ್ರಿಂದ ಹಣಕ್ಕೆ ಬೆಲೆ ಕೊಡದೆ ಅಕ್ಕನನ್ನ ಮದುವೆ ಆದ್ರು. ಶುಭಾಳನ್ನ ಮದುವೆ ಆಗಿದ್ರೆ ಮನು ಸುಖವಾಗಿರ್ತಿದ್ದ. ಶುಭ ಎಷ್ಟು ದಿನ ತವರಿಗೆ ಸಹಾಯ ಮಾಡ್ತಿದ್ರು. ದೊಡ್ಡ ತಂಗಿ ಕೆಲಸಕ್ಕೆ ಸೇರಿದ ಮೇಲೆ ಇವರ ಜವಾಬ್ದಾರಿ ಕಡಿಮೆ ಆಗ್ತಿತ್ತು. ನೀವು ಅದನ್ನೆಲ್ಲ ಯೋಚಿಸದೆ ಮನು ಬಾಳಿಗೆ ಬೆಂಕಿ ಹಚ್ಚಿಬಿಟ್ರಿ. ಅವನಿಗೆ ಶುಭಾನೆ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಮನೆ ಬಿಟ್ಟು ಹೋಗಿ ಅವಳನ್ನೇ ಕಟ್ಕೊಳ್ಬೇಕಿತ್ತು. ಯಾರು ಬೇಡ ಅಂತಿದ್ರು? ಆ ಸಂದರ್ಭದಲ್ಲಿ ನೀನು ಏನು ಹೇಳಿದೆ ಜ್ಞಾಪಿಸ್ಕೋ ಅಮ್ಮ. ನೀನು ಶುಭಾಳನ್ನ ಮದುವೆ ಆದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದೆ. ಅಣ್ಣ ನಿಜ ಅಂತ ನಂಬಿ ಶುಭಾಗೆ ಕೈ ಕೊಟ್ಟ. ಅವನು ಒಳ್ಳೆಯ ಹುಡುಗ. ಹೌದಮ್ಮ, ಅವನು ಒಳ್ಳೆಯ ಹುಡುಗ. ನಾನು ಕೆಟ್ಟವನು. ನನಗೆ ಬದುಕಿನಲ್ಲಿ ಸ್ವಾತಂತ್ರ್ಯ ಇರಬೇಕು. ಕೂಲಿ ಮಾಡಿ ಗಂಜಿ ಕುಡಿದ್ರೂ ನೆಮ್ಮದಿಯಿಂದ ಇರಬೇಕು. ನನ್ನ ಬದುಕು ನನ್ನದು, ಅದು ಬೇರೆಯವ್ರದ್ದಾಗಿರುವುದು ನನಗಿಷ್ಟವಿಲ್ಲ. ಆದ್ದರಿಂದ ನಾನು ಕೆಲಸಕ್ಕೆ ಸೇರ್ತೀನಿ. ನೀನು ಮುಂದೆ ಓದದೆ ಕೆಲಸಕ್ಕೆ ಸೇರಿದರೆ ನಾನು ಬದುಕಿರಲ್ಲ ವಿವೇಕ. ವೆರಿ ಗುಡ್ ಅಮ್ಮ. ಸಾಯುವುದಾದರೆ ಎಲ್ಲರೂ ಒಟ್ಟಿಗೆ ಸಾಯೋಣ. ಹೇಗೆ ಸಾಯಬೇಕು ಅಂತ ನೀನೇ ನಿರ್ಧಾರ ಮಾಡು. ಪ್ರತಿದಿನ ಸಾಯುವುದಕ್ಕಿಂತ ಒಂದೇ ಒಂದು ಸಲ ಈ ಬದುಕಿಗೆ ಮುಕ್ತಾಯ ಆಡುವುದೇ ಒಳ್ಳೆಯದು. ಹಾಗಾದರೆ ನಾನು ಈ ಮನೆಗೆ ಏನು ಮಾಡಿಲ್ವಾ? ರೋಹಿಣಿ ಅಳುತ್ತಾ ಕೇಳಿದಳು. ಯಾವ ಮನೆಗೆ ಮಾಡಿದ್ದೀಯಕ್ಕ? ನಿನ್ನ ಮನೆಗೆ ತಾನೆ. ಅಪ್ಪ ಅಮ್ಮ ನಿನ್ನನ್ನು ಓದಿಸ್ಲಿಲ್ವಾ?
ಅವರು ನಿನಗೆ ಸ್ವಾತಂತ್ರ್ಯ ಕೊಡಲಿಲ್ವಾ? ನೀನು ಪದೇ ಪದೇ ನಾನು ಮಾಡಿದೆ ಅಂತಿದ್ರೆ ನಮಗೆ ಬೇಜಾರಾಗಲ್ವಾ? ನಿನ್ನ ಅತ್ತೆ ಮನೆಯಲ್ಲಿ ಪ್ರಭಾಕರ್ ಅಕ್ಕ ತಂಗಿಯರು ಅತಿ ಸ್ವಾತಂತ್ರ್ಯ ವಹಿಸಿದ್ರೆ ಚೆನ್ನಾಗಿರುತ್ತಾ? ವಿವೇಕ, ನೀನು ನಿಮ್ಮ ಅಕ್ಕಂಗೆ ಹಾಗೆಲ್ಲ ಮಾತಾಡಬಾರ್ದು. ಅವಳು ನಮ್ಮನೆಯ ದೇವತೆ, ನಮಗಾಗಿ ದುಡಿತಾ ಇದ್ದಾಳೆ. ನಾನು 2 ವರ್ಷದಿಂದ ದುಡಿತಾ ಇದ್ದೀನಿ. ನಿನಗೆ ಯಾಕೆ ನನ್ನ ದುಡಿತಾ ಕಾಣ್ತಿಲ್ಲ? ನಾನು ನಿನ್ನ ಕಣ್ಣಿಗೆ ದೇವದಾಗೆ ಕಾಣ್ತೀನ? ಮನೋಹರ್ ಸಿಡುಕಿದ. ರೋಹಿಣಿ ಅಂಬುಜಮ್ಮ ಮುಖ ನೋಡಿಕೊಂಡ್ರು. ವಿವೇಕ ತನ್ನ ಸೈಕಲ್ ತೆಗೆದುಕೊಂಡು ಹೊರಟ. ರೋಹಿಣಿ ಬಂದಾಗಲೆಲ್ಲ ಅವನು ಮಲಗಲು ಸ್ನೇಹಿತನ ಮನೆಗೆ ಹೋಗ್ತಾ ಇದ್ದುದರಿಂದ ಯಾರಿಗೂ ಆಶ್ಚರ್ಯವಾಗಲಿಲ್ಲ. ಮರುದಿನ ಬೆಳಿಗ್ಗೆ ವಿವೇಕ ಮನೆಗೆ ಬಂದಾಗ 10 ಗಂಟೆ ದಾಟಿತ್ತು. ಮನು ಕಾಫಿ ಕೊಟ್ಟ. ವಿವೇಕ, ಸ್ನಾನ ಮಾಡ್ಬಾ, ದೋಸೆ ಮಾಡ್ಕೊಡ್ತೀನಿ. ಅಮ್ಮ ಅಕ್ಕ ಎಲ್ಲಿ? ಅವರಿಬ್ರು ಶುಭನ ಮನೆಗೋಗಿದ್ದಾರೆ. ಅವರು ಫೋನ್ ಮಾಡಿದ ಮೇಲೆ ನಾನು ಅಪ್ಪ ಹೊರಡ್ತೀವಿ. ಶುಭ ಊರಲ್ಲಿದ್ದಾರಾ? ನಿನ್ನೆ ಊರಿಗೆ ಬಂದಿದ್ದಾಳಂತೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಯಾಕೆ? ನಾನು ಅದನ್ನು ಬಾಯ್ಬಿಟ್ಟು ಹೇಳಬೇಕಾ? ನೀನು ನನ್ನ ಮಾತೊಂದನ್ನು ನಡೆಸ್ಕೊಡ್ಬೇಕು. ನೀನು ಮುಂದಕ್ಕೆ ಓದಬೇಕು. ನೀನು ಓದಿ ನಿನ್ನ ಕಾಲ ಮೇಲೆ ನಿಂತ ಮೇಲೆ ನಿನ್ನ ಬದುಕು ನಿನ್ನದು. ನಾನು ವಿವೇಕ ಅವನ ಕೈಯನ್ನು ಮೃದುವಾಗಿ ಅಮುಕಿದ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.